ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಧನ್ವಿಯ 4ನೇ ವರ್ಷದ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರ ಸಂಭ್ರಮಾಚರಣೆಯ ಒಂದು ಸಣ್ಣತನಕ್ಕೂ ನಿಮ್ಮೊಂದಿಗೆ ಕೊಡ್ತೀಯಾ ಇದನ್ನ ನಿನ್ನ ಫ್ರೆಂಡ್ಸ್ಗೆ? ಒಂದೊಂದು ಕೊಡು. ಹೌದಾ, ಅವ್ನಿಗೆ ಯಾವ್ದು ಇಷ್ಟ ತಗೊಳಕ್ ಹೇಳು. ಹೆಚ್ಚಿಗೆ ಏನಿಲ್ಲ, ಬಟ್ ಅವಳ ಸ್ಕೂಲ್ನಲ್ಲಿ ಇದು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅವಳ ಟೀಚರ್ಸ್ಗೆ ಸಮ್ ಸ್ವೀಟ್ಸ್ ತೊಗೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ಯಾರಿಗೂ ಸ್ವೀಟ್ಸ್ ಕೊಡೋದು ಬೇಡ ಅಂತ ಹೇಳಿ ಅವರಿಗೆ ಒಂದು ಸಿಂಪಲ್ ಆಗಿರೋ ಗಿಫ್ಟ್ ತೊಗೊಂಡಿದ್ದೀನಿ. ಇನ್ನು ಈವ್ನಿಂಗ್ ನಾವು ಮನೆಯಲ್ಲಿ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಡೆಕೋರೇಷನ್ ಹಾಗೆ ನೈಟ್ ಡಿನ್ನರ್ ಎಲ್ಲ ನಾನೇ ಪ್ರಿಪೇರ್ ಮಾಡಿರೋದು. ಡೆಕೋರೇಷನ್ ಹೇಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡೆಕೋರೇಷನ್ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋದು, ಇದಕ್ಕೆ ಹೆಚ್ಚಿಗೆ ಏನೂ ನನಗೆ ಖರ್ಚಾಗಿಲ್ಲ. ಬನ್ನಿ ಮುಂದೆ ನಮ್ಮ ಚಿಕ್ಕು ಏನೇನೆಲ್ಲ ಸೆಲೆಬ್ರೇಟ್ ಮಾಡ್ತಾಳೆ, ಏನೇನೆಲ್ಲ ಖುಷಿ ಪಡ್ತಾಳೆ ಇದನ್ನು ಕೂಡ ನಿಮಗೆ ತೋರಿಸ್ತೀನಿ. ಚಿಕ್ಕು ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಡೆಕೋರೇಷನ್ ಮತ್ತು ಲೈಟಿಂಗ್ಸ್ನ ಯೂಸ್ ಮಾಡಿದ್ದೀನಿ. ಇದರ ಜೊತೆಗೆ ಅವಳ ಕೇಕ್ ಕೂಡ ಅವಳು ಈ ಬಾರಿ ಬಟರ್ಫ್ಲೈ ಕೇಕ್ ಬೇಕು ಅಂತ ಕೇಳಿದ್ಲು. ಸೊ ಹಾಗಾಗಿ ಅವಳ ಕೇಕಲ್ಲಿನೂ ಸ್ವಲ್ಪ ಅವಳ ಡ್ರೆಸ್ ಕಲರ್ ಬರೋ ಹಾಗೇ ಕೇಕ್ ಮಾಡಿಸ್ಕೊಂಡಿದ್ವಿ. ಹಾಗೆ ಕೇಕ್ ಎಗ್ಲೆಸ್ ಆ್ಯಂಡ್ ವೆರಿ ಲೆಸ್ ಕ್ರೀಮ್ನ ಬಳಸಿ ಕೇಕ್ನ ನಾವು ಆರ್ಡ್ರ್ ಕೊಟ್ಟಿದ್ವಿ. ಅದ್ರ ಮೇಲೆ ಪರ್ಲ್ಸ್ ಎಲ್ಲ ಇತ್ತು. ಸೊ ಶಿ ಈಸ್ ಎಂಜಾಯಿಂಗ್ ಇಟ್. ಅವಳ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರೋ ಅಂದರೆ ನಮ್ಮ ನೇಬರ್ಸಲ್ಲಿರೋ ಪುಟಾಣಿ ಪಾಪುಗಳೆಲ್ಲ ಬಂದಿದ್ರು ಈ ಬಾರಿ. ಸಾಕಷ್ಟು ಖುಷಿ ಪಟ್ಟರು. ಎಷ್ಟೊಂದು ವಿಡಿಯೋಗಳು ನಾವು ತೊಗೊಳ್ಳೋಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ. ಹಾಗಾಗಿ ವಿಡಿಯೋಗಳು ತುಂಬಾ ಮಿಸ್ ಆಗಿದೆ ಈ ಬಾರಿ. ಅದಲ್ಲದೆ ಈ ಬಾರಿಯ ಬರ್ತ್ಡೇ ಸೆಲೆಬ್ರೇಷನ್ ಸ್ವಲ್ಪ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಏನು ಅಂತ ಮುಂದೆ ನೋಡಿ. ಏನು ಅಭಿಲಾಷ, ಏನು ಸ್ಪೆಷಲ್ ಮಾಡಿದ್ದೀರಾ ಈ ಬಾರಿ ಅಂತ ಕೇಳ್ತಾ ಇದ್ದೀರಾ? ಈ ಬಾರಿ ಧನ್ವಿ ಜೊತೆಗೆ ಮಾರ್ಚ್ ಮಂತಲ್ಲಿ ಯಾರ್ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೋ ಅವ್ರು ಎಲ್ಲರ ಹೆಸರಲ್ಲಿ ಒಂದು ಸ್ಮಾಲ್ ಬೆಂಟೋ ಕೇಕ್ನ ಆರ್ಡ್ರ್ ಮಾಡಿ ಇವತ್ತಿನ ದಿನ ಅವ್ರಗಳಿಗೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಇದು ಈ ವರ್ಷದ ಸ್ಪೆಷಲ್ ಸೆಲೆಬ್ರೇಷನ್. ಇದರಲ್ಲಿ ಮೊದಲನೇಗೆ ನಮ್ಮ ನೇಬರ್ ಪುಟಾಣಿ ಇದ್ದಾಳಲ್ಲ, ಅವಳು ನಮ್ಮ ನೇಬರ್. ಅವಳದು ಫಸ್ಟ್ ಇಯರ್ ಬರ್ತ್ಡೇ, ಅವಳದು ಕೂಡ ಮಾರ್ಚ್ ಮಂತ್. ದೆನ್ ನನ್ನ ದೊಡ್ಡ ಮಗಳು, ನನ್ನ ಅಕ್ಕನ ಮಗಳು ಅಮೂಲ್ಯ, ಅವಳದು ಕೂಡ ಇದೇ ಮಂತಲ್ಲಿ ಬರ್ತ್ಡೇ ಇತ್ತು. ಸೊ ಅವ್ರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಒಂದು ಒಂದು ಸ್ವೀಟ್ ಗೆಸ್ಚರ್ ಅಷ್ಟೇ ಇದು. ದೆನ್ ನಮ್ಮ ಅಣ್ಣಂದು ಅವ್ರದ್ದು ಕೂಡ ಈ ಮಂತಲ್ಲೇ ಬರ್ತ್ಡೇ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನನ್ನ ಹಸ್ಬೆಂಡು ಆನ್ ದ ಸೇಮ್ ಡೇ ಬರ್ತ್ಡೇ ಬರುತ್ತೆ. ಅಂದರೆ ಧನ್ವಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರದು 15ನೇ ಬರ್ತ್ಡೇ ಬರೋದು. ಇದರ ಜೊತೆಗೆ ನನ್ನ ಸೋದರ ಮಾವ ಮತ್ತು ಅವರ ನಮ್ಮ ಅತ್ತೆ ಅವ್ರದ್ದು ಕೂಡ ಇದೇ ಮಂತಲ್ಲಿ ಬರುತ್ತೆ. ಅವ್ರದ್ದು ಕೂಡ 15ನೇ ಇದೆ. ಸೊ ಅವ್ರದ್ದು ಕೂಡ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇದನ್ನು ಎಲ್ಲರೂ ತುಂಬಾ ಖುಷಿಪಟ್ಟರು. ನಾವೆಲ್ಲರೂ ಸಾಕಷ್ಟು ಎಂಜಾಯ್ ಮಾಡಿದ್ವಿ.
ಒಬ್ಬರ ಮುಖದಲ್ಲಿ ನಗುವನ್ನು ತರಿಸೋ ಈ ನನ್ನ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂಭ್ರಮಾಚರಣೆಯನ್ನು ದುಪ್ಪಟ್ಟು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬರನ್ನ ಸಂತೋಷ ಪಡಿಸೋಕ್ಕಾಗಲಿ ಖುಷಿ ಪಡಿಸೋಕ್ಕಾಗಲಿ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕಲ್ವಂತೆ. ಸಿಕ್ಕಾಗ ಈ ಥರ ಏನಾದರೂ ಮಾಡಿಬಿಡ್ಬೇಕಂತೆ. ನೀವೇನು ಹೇಳ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೆಲೆಬ್ರೇಷನ್ ಇಲ್ಲಿಗೆ ಎಂಡ್ ಆಗಲಿಲ್ಲ. ನಾವು ಇಟ್ಸ್ ಟೈಮ್ ಫಾರ್ ಹರ್ ಗಿಫ್ಟ್. ಅವಳಿಗೆ ಈ ಬಾರಿ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಮುಂಚಿತವಾಗೇ ತರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹಬ್ಬ ಇತ್ತು, ಹಾಗಾಗಿ ನಾವು ತೊಗೊಳ್ಳಿಕ್ಕಾಗಲಿಲ್ಲ. ಸೊ ಅವಳನ್ನೇ ಕರ್ಕೊಂಡು ಹೋಗಿ ಅವಳು ಯಾವ್ದು ಇಷ್ಟಪಡ್ತಾಳೆ ಅದನ್ನು ಚೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ಈ ಗಿಫ್ಟ್ ತೊಗೊಳೋದ್ರ ಹಿಂದೆ ಒಂದು ನನ್ನೊಂದು ಬಿಗ್ಗೆಸ್ಟ್ ರೀಸನ್ ಇದೆ. ಅದೇನು ಅಂತ ಹೇಳ್ತೀನಿ. ಗಿಫ್ಟ್ ಏನು ನೋಡ್ಕೊಂಡು ಮಾಡು ಕಾಲು ಎತ್ತಬಾರ್ದು. ಕಂಬಂಗರಿ ಅದು ಮುಂದಗಡೆ ಏರಿಲ್ಲ. ಟ್ವಿಸ್ಟ್ ಆಗಿದೆಯಾ? ಚೀಕು ಬೇಬಿಗೆ ಈ ಬಾರಿ ಸೈಕಲ್ನ ಗಿಫ್ಟ್ ಕೊಡಿಸ್ತಾ ಇದ್ದೀವಿ. ಸೈಕಲ್ನ ಯಾಕೆ ಗಿಫ್ಟ್ ಕೊಡಿಸ್ತಾ ಇದ್ದೀವಿ ಅಂದರೆ, ರಜತಾಗಿ ಅವಳು ಆದಷ್ಟು ಫೋನ್ ಆಗಲಿ ಟಿ ವಿ ಆಗಲಿ ನೋಡದೇ ಇರಲಿ ಅನ್ನೋ ರೀಸನಿಗೆ ಸೈಕಲ್ನ ಕೊಡಿಸ್ತಾ ಇರೋದು. ಏನಾಗುತ್ತೆ ಅಂತ ಹೇಳಿದ್ರೆ, ಧೃತಿ ಸೈಕಲ್ ಹೊರಟೋಗ್ತಾಳೆ, ಈವ್ನಿಂಗ್ ಟೈಮ್ ಸೈಕಲ್ನಲ್ಲಿ ಆಟ ಆಡಲಿಕ್ಕೆ ಹೊರಟೋಗ್ತಾಳೆ. ಆವಾಗ ಧನ್ವಿ ಫೋನ್ ಅಥವಾ ಟಿ ವಿ ಇಟ್ಕೊಂಡು ಕೂತ್ಕೊಳ್ತಾಳೆ. ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಬೈ ಅ ಸೈಕಲ್ ಸೊ ದಟ್ ನಾನು ಅವಳ ಜೊತೆ ವಾಕ್ ಥರನೂ ಹೋಗಬಹುದು. ಆ್ಯಂಡ್ ಧೃತಿ ಧನ್ವಿ ಇಬ್ಬರು ಕೂಡ ಅಲ್ಲಿ ಸ್ವಲ್ಪ ಅಂದರೆ ನಮ್ಮನೆ ಹತ್ತಿರದಲ್ಲಿ ಅವ್ರಿಗೂ ಕೂಡ ಅಲ್ಲಿ ಸೈಕಲಿಂಗ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಇದೆ. ಅಲ್ಲಿ ಹೋಗಿ ಅವರು ಕೂಡ ಎಂಜಾಯ್ ಮಾಡ್ಬೋದು ಅನ್ನೋ ರೀಸನಿಗೆ ನಾವು ಸೈಕಲ್ನ ತೊಗೊಂಡಿದ್ದು. ಮನೆಗೆ ಏನೇ ಒಂದು ವಸ್ತು ಬಂದರೂ ಅದು ಲಕ್ಷ್ಮೀ ಸ್ವರೂಪ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅಲ್ವಾ. ಹಾಗಾಗಿ ಚೀಕು ಸೆಕೆಂಡ್ ಸೈಕಲ್ ಇದು. ಸೊ ಅವಳು ನನ್ನ ಸೈಕಲ್ಗೂ ಪೂಜೆ ಮಾಡು ಅಂತ ಹೇಳಿದ್ಲು. ಮುಂಚೆ ಅವ್ರ ಅಕ್ಕನ ಸೈಕಲ್ ತೊಗೊಂಡಾಗ ಪೂಜೆ ಮಾಡಿದ್ದು ನೋಡಿದ್ಲಲ್ಲ, ಹಾಗಾಗಿ ಅದನ್ನು ಹೇಳಿದ್ಲು. ಸೊ ಲೇಟ್ ಆದರೂ ಪರವಾಗಿಲ್ಲ, ಅವಳು ಸೈಕಲ್ಗೆ ಒಂದು ಪೂಜೆ ಮಾಡೋಣ ಅಂತ ಹೇಳಿ ಅವಳೇ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ. ಸೊ ಎಸ್, ನಾವು ತೊಗೊಂಡಿದ್ದ ಒಂದು ಡಿಸಿಷನ್ ಅವಳಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಏನೇನೋ ಟಾಯ್ಸ್ ಅಥವಾ ಇನ್ನೊಂದು ಮತ್ತೊಂದು ಕೊಡಿಸೋದು, ಈ ರೀತಿ ಒಂದು ಸೈಕಲ್ ಏನಿದೆ ಈ ಥರ ನಾನು ಕೊಡಿಸಿದ್ರೆ ಅವಳಿಗೊಂದು 4 to 5 years ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದು ಅಡ್ಜಸ್ಟಬಲ್ ಇದೆ. ಸೊ ಅವಳು ಇನ್ನೂ ದೊಡ್ಡವಳಾದ್ರೂ ಕೂಡ ಯೂಸ್ ಮಾಡಬಹುದು. ಸೊ ನೋಡೋಣ ಈ ಸೈಕಲ್ ಎಷ್ಟು ಹೊಡಿತಾಳೆ, ಸೈಕಲಲ್ಲಿ ಎಷ್ಟು ಬೀಳ್ತಾಳೆ, ಏನು ಎತ್ತ ಎಲ್ಲ ನೋಡೋಣ. ಅವಳ ಸೈಕಲ್ ವಿಡಿಯೋಸ್ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಚಪ್ಪಲಿ ಹಾಕಿಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಕ್ಯೂಟ್ ಅಮ್ಮ ಮಕ್ಕಳ ವಿಡಿಯೋ ಒಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ನಗ್ನಾಗ್ತಾ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.